ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ನಮ್ಮನ್ನ ಬಿಟ್ಟು ಅಗಲಿರುವಂಥದ್ದು. ಅವರ ಅಂತ್ಯ ಸಂಸ್ಕಾರವನ್ನ ಮೈಸೂರಿನ ಕಣಿಯನಹುಂಡಿ ಗ್ರಾಮದಲ್ಲಿ ಅವರ ತೋಟದಲ್ಲೇ ನೆರವೇರಿಸೋದಕ್ಕೆ ಇದೀಗ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯ ಅದೇ ಒಂದು ತೋಟದಲ್ಲಿದ್ದೇನೆ, ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಸುಮಾರು 7-8 ವರ್ಷಗಳ ಹಿಂದೆ ಈ ಒಂದು ತೋಟವನ್ನು ಖರೀದಿ ಮಾಡಿದ್ರು. ಸುಮಾರು 2 ಎಕರೆಗೂ ಹೆಚ್ಚು ಇರುವಂತಹ ಒಂದು ಜಾಗ, ಈ ಒಂದು ತೋಟವನ್ನು ಖರೀದಿ ಮಾಡಿ ಇಲ್ಲಿ ಬಹಳಷ್ಟು ಸಮಯವನ್ನು ಎಸ್ ಜಾನಕಿ ಅವರು ಕಳೀತಾ ಇದ್ರು. ಅಂದರೆ ಮೈಸೂರಿನಲ್ಲಿ ಅವರು ನೆಲೆಸಿದ್ರು ಕೂಡ ಅಲ್ಲಿ ಮನೆ ಇತ್ತು. ಒಂದಷ್ಟು ಬಿಡುವಿನ ಸಮಯದಲ್ಲಿ ಈ ಒಂದು ತೋಟದ ಮನೆಗೆ ಬರ್ತಾ ಇದ್ರು. ತೋಟದ ಮನೆಗೆ ಬಂದು ಬಹಳಷ್ಟು ಸಮಯವನ್ನು ಇಲ್ಲಿ ಕಳೀತಾ ಇದ್ರು. ಅದರಲ್ಲೂ ಕೂಡ ಮಕ್ಕಳ ರೀತಿ ಇಲ್ಲಿ ಆಟವನ್ನು ಆಡ್ತಾ ಇದ್ರು. ಅವರ ಕುಟುಂಬಸ್ಥರು ಜೊತೆಗೆ ಇಲ್ಲಿನ ಗ್ರಾಮಸ್ಥರೊಂದಿಗೂ ಕೂಡ ಬಹಳಷ್ಟು ಒಡನಾಟವನ್ನ ಎಸ್ ಜಾನಕಿ ಅವರು ಕೂಡ ಹೊಂದಿದ್ರು. ಆ ನಿಟ್ಟಿನಲ್ಲಿ ಅವರ ನೆಚ್ಚಿನ ತೋಟದಲ್ಲೇ ಬಹಳಷ್ಟು ಇಷ್ಟಪಟ್ಟು ಈ ಒಂದು ತೋಟವನ್ನ ಖರೀದಿ ಮಾಡಿದ್ರು. ಇದೀಗ ಅವರ ಇಷ್ಟದ ತೋಟದಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಧಿಕಾರಿಗಳಿನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಆಗಮಿಸ್ತಾರೆ. ಈ ಒಂದು ಸ್ಥಳದಲ್ಲೇ ಅವರ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ, ಅಂದ್ರೆ ಅಗ್ನಿ ಸ್ಪರ್ಶದ ಮೂಲಕ ಸುಡುವ ಪದ್ಧತಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿರುವಂಥದ್ದು. ಏನು ಈಗಾಗಲೇ ಈಗ ಒಂದು ಕಡೆ ಜಿಲ್ಲಾಡಳಿತವು ಕೂಡ ಸೂಚನೆ ಕೊಟ್ಟಂತೆ ಕೆಲವೊಂದಷ್ಟು ಅಧಿಕಾರಿಗಳು ಬರ್ತಾ ಇದ್ದಾರೆ. ಮತ್ತೆ ಅವರ ಕುಟುಂಬಸ್ಥರು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ 3 ಗಂಟೆ ಅಥವಾ 3:15 ಸಮಯಕ್ಕೆ ಅವರ ಪಾರ್ಥಿವ ಶರೀರವು ಕೂಡ ಮಹಾರಾಜ ಗ್ರೌಂಡ್ನಿಂದ ಈ ಒಂದು ತೋಟಕ್ಕೆ ಬರುತ್ತೆ. ಇಲ್ಲಿ ಸುಮಾರು 5:30 ಒಳಗಡೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಗ್ನಿ ಸ್ಪರ್ಶದ ಮೂಲಕ ಅವರ ಅಂತ್ಯಕ್ರಿಯೆಯನ್ನ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಿದ್ಧತೆಗಳು ಕೂಡ ಸಾಗುತ್ತೆ. ಆ ನಿಟ್ಟಿನಲ್ಲಿ ಬಂದು ಈಗಾಗಲೇ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಕಾರ್ಯವನ್ನ ಮಾಡಿ ಮುಗಿಸಿರುವಂಥದ್ದು. ಸದ್ಯ ಅವರ ನೆಚ್ಚಿನ ತೋಟದಲ್ಲೇ ಇವತ್ತು ಎಸ್ ಜಾನಕಿ ಅವರು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನದೇಶ್, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.